ಇನ್ನು ನಾಳೆ ಕಾಂಗ್ರೆಸ್ನಲ್ಲಿ ಮತ್ತೊಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಯುತ್ತೆ. ಉಪಮುಖ್ಯಮಂತ್ರಿಗಳ ನಿವಾಸಕ್ಕೆ ಮುಖ್ಯಮಂತ್ರಿಗಳು ಭೇಟಿ ಕೊಡ್ತಾರೆ. ಸಿಎಂ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ನ ಬಳಿಕ ಇದೀಗ ಡಿಕೆ ಶಿವಕುಮಾರ್ ಅವರ ಸರದಿ, ಅವರಿಗೆ ಆತಿಥ್ಯ ಕೊಡೋದು ಸಿಎಂ ಅವರಿಗೆ. ನಾಳೆ ಡಿಕೆಶಿ ಮನೆಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಸಿಎಂ ತೆರಳುತ್ತಾರೆ. ನಾಯಕತ್ವ ಸಂಘರ್ಷ, ಆಂತರಿಕ ಕಿತ್ತಾಟ ಏನು ನಡೀತಾ ಇತ್ತು ಅದು ಇಲ್ಲ ನಮ್ಮಲ್ಲಿ ಅಂತ ತೋರಿಸಿಕೊಳ್ಳುವಂಥ ಪ್ರಯತ್ನದ ರೂಪದಲ್ಲಿ ಕಾಣ್ತಾ ಇದೆ. ಹೈಕಮಾಂಡ್ ಕೊಟ್ಟಿರುವಂಥ ಸೂಚನೆಯಂತೆ ಈ ಬ್ರೇಕ್ಫಾಸ್ಟ್ ಮೀಟಿಂಗು, ಸ್ಕ್ರಿಪ್ಟು, ಡೈರೆಕ್ಷನ್ನು ಎಲ್ಲವೂ ಕೂಡ ಹೈಕಮಾಂಡ್ನದ್ದೇ. ಆ ಸೂಚನೆಯಂತೆಯೇ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತಾ ಇರೋದು. ನಮ್ಮೊಳಗೆ ಏನೂ ಸಮಸ್ಯೆ ಇಲ್ಲ, ನಾವು ಚೆನ್ನಾಗೇ ಇದ್ದೀವಿ ಅಂತ ಬಿಂಬಿಸಿಕೊಳ್ಳುವಂಥ ಪ್ರಯತ್ನದ ರೀತಿಯಲ್ಲಿ ಕಾಣ್ತಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿದ್ಯಾ ನೇರ ಸಂಪರ್ಕದಲ್ಲಿ. ವಿದ್ಯಾ, ಇದು ಸ್ಕ್ರಿಪ್ಟು ಮತ್ತು ಡೈರೆಕ್ಷನ್ನು ಹೈಕಮಾಂಡ್ನದ್ದಾಗಿತ್ತು ಮೊನ್ನೆ ಶನಿವಾರದ ಬ್ರೇಕ್ಫಾಸ್ಟ್ ಮೀಟಿಂಗಿಗೂ ಕೂಡ. ಇದು ಅದರ ಮುಂದುವರಿದ ಭಾಗನ? ಇದು ನಾಳೆ ನಡೆಯೋದು? ಖಂಡಿತವಾಗ್ಲೂ ಅದರ ಮುಂದುವರೆದ ಭಾಗನೇ. ಯಾಕಂದ್ರೆ ಹೈಕಮಾಂಡ್ ಇಬ್ಬರಿಗೂ ಕೂಡ ಸೂಚನೆ ನೀಡಿತ್ತು. ಕೇವಲ ಸಿಎಂ ಸಿದ್ದರಾಮಯ್ಯನವರಿಗೆ ನೀವು ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಕರೆಸಿ ಮಾತನಾಡಿ ಅಂತ ಹೇಳಿರಲಿಲ್ಲ. ಇಬ್ಬರಿಗೂ ಕೂಡ ಕೆ.ಸಿ. ವೇಣುಗೋಪಾಲ್ ಅವರು ಫೋನ್ ಅನ್ನ ಮಾಡುವ ಮೂಲಕ ನೀವಿಬ್ಬರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ಆಗ್ತಾ ಇರುವಂತಹ ಡ್ಯಾಮೇಜ್ ಅನ್ನ ತಪ್ಪಿಸಬೇಕು, ಅದರ ಜೊತೆಗೆ ಈಗ ಅಧಿವೇಶನ ಇರುವಂತಹ ಕಾರಣಕ್ಕಾಗಿ ನೀವು ಈ ರೀತಿಯಾಗಿ ಕಿತ್ತಾಟದ ಮುಸುಕಿನ ಗುದ್ದಾಟ ಅಥವಾ ಕೋಲ್ಡ್ ವಾರ್ ಅನ್ನ ಮಾಡ್ತಾ ಇದ್ರೆ ಸಾಕಷ್ಟು ಡ್ಯಾಮೇಜ್ ಆಗುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ, ನಾವು ಕರೆದು ಮಾತನಾಡ್ತೀವಿ ನಿಮ್ಮನ್ನ ಅನ್ನುವಂತ ಹೇಳಿಕೆಯನ್ನ ಇಬ್ಬರ ಬಳಿಯೂ ಹೇಳಿದ ನಂತರ ಇಬ್ಬರು ಕೂಡ ಕಾಂಪ್ರಮೈಸ್ ಆಗಿರುವಂತದ್ದು. ಒಂದು ಕಡೆ ಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತು ಸಿಎಂ ಸಿದ್ದರಾಮಯ್ಯನವರು ನೇರವಾಗಿ ಅವರು ಯಾವುದೇ ಮಾತುಗಳನ್ನ ಹೇಳದೇ ಇದ್ರೂ ಕೂಡ ಅವರ ಬಣ ಮತ್ತು ಇವರ ಬಣ ಸಾಕಷ್ಟು ಹೇಳಿಕೆಗಳನ್ನ ಕೊಡ್ತಾ ಇತ್ತು. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿಬೇಕು ಅಂತ ಹೇಳಿ ಸಿಎಂ ಆಪ್ತ ಬಣ ಹೇಳ್ತಾ ಇದ್ರೆ, ಇನ್ನೊಂದು ಕಡೆ ಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದುವರಿಬೇಕು ಅಂತ ಹೇಳಿ ಅವರ ಆಪ್ತ ಬಣ ಹೇಳ್ತಾ ಇತ್ತು. ಇವೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇತ್ತು. ಇನ್ನೊಂದು ಕಡೆ ಪಕ್ಷಕ್ಕೆ ಪಕ್ಷವನ್ನ ಆರಾಧಿಸುವಂತವ್ರು ಇರಬಹುದು, ಪಕ್ಷ ಹೇಳಿದಂತೆ ಕೇಳ್ತೀವಿ ಅನ್ನುವಂಥವ್ರು ಯಾರೆಲ್ಲ ಇದ್ದಾರೆ ಅವರು ಈ ಒಂದಷ್ಟು ಕಿತ್ತಾಟಗಳಿಗೆ ತೆರೆ ಎಳಿಬೇಕು, ಹೈಕಮಾಂಡ್ ಮಧ್ಯಪ್ರವೇಶ ನಾಳೆ ಒನ್-ಟು ಒನ್ ಅಥವಾ ಬೇರೆ ಸಚಿವರು ಇರ್ತಾರ, ಆಪ್ತರು ಸಚಿವರು ಇಂಥವ್ರು ಯಾರಾದ್ರೂ ಇರ್ತಾರಾ ಅಥವಾ ಒನ್-ಟು-ಒನ್ ನಾಳೆನೋ? ರಕ್ಷಿತ್, ಇಲ್ಲಿಯವರೆಗಿನ ಮಾಹಿತಿಯ ಪ್ರಕಾರ ನಾಳೆ ಕೂಡ ಇಬ್ಬರೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ದೊರೀತಾ ಇದೆ. ಆದರೆ ಇನ್ನಷ್ಟೇ ನಾಳಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ, ಯಾರಿಗಾದ್ರೂ ಅವಕಾಶ ಇದೆಯಾ, ಅಥವಾ ಇವರಿಬ್ಬರೇ ಮತ್ತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿ ಮತ್ತೆ ಸಾರ್ವಜನಿಕವಾಗಿ ನಾವಿಬ್ಬರು ಕೂಡ ಒಂದಾಗಿದ್ದೀವಿ ಅನ್ನುವಂಥದ್ದನ್ನ ತೋರಿಸ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಆದರೆ ಸದ್ಯದ ಮಾಹಿತಿಯ ಪ್ರಕಾರ ಇಬ್ಬರೇ ನಾಳೆಯೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ರಕ್ಷಿತ್, ಥ್ಯಾಂಕ್ ಯು ವಿದ್ಯಾ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.